ಅಂದಿನ ದಿನಗಳಲ್ಲಿ ಒಬ್ಬನು ವೇದಿಯ ಮೇಲಣ ಕೊಂಬುಗಳನ್ನು ಹಿಡಿದುಕೊಂಡರೆ ಅವನು ಸುರಕ್ಷಿತನಾಗಿರುವನು. ಈ ದಿನಗಳಲ್ಲಿ ನಾವು ದೇವರನ್ನು ಹೀಗೆ ಆಶ್ರಯಿಸಿಕೊಳ್ಳಬೇಕು. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ಮಾನವರಾದ ನಮ್ಮ ಜೀವಿತಕ್ಕೆ ಎಲ್ಲ ಕಾಲದಲ್ಲಿಯೂ ಎಲ್ಲ ಸ್ಥಿತಿಗಳಲ್ಲಿಯೂ ಒಂದೇ ಆಧಾರ, ದೇವರು ಮಾತ್ರ. ಉಳಿದ ಎಲ್ಲ ಆಧಾರಗಳು ಕೆಡವಲ್ಪಡ್ತದೆ. ಕೀರ್ತನೆ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಕೀರ್ತನೆ 17 ಮತ್ತು 18ರಲ್ಲಿ ದಾವೀದನ ಪ್ರಾರ್ಥನೆ, ದಾವೀದನ ಸ್ತುತಿಗೀತೆ, ಈ ಮೂಲಕ ಜೀವಿತದ ಅಮೂಲ್ಯವಾದ ಸಂಗತಿಗಳನ್ನು ಅಧ್ಯಯನ ಮಾಡಿ ನಾವು ಆತ್ಮದಲ್ಲಿ ಬಲ ಹೊಂದೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ದೇವರ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಸತ್ಯವೇದ ಅಧ್ಯಯನದಲ್ಲಿ ನಾವು ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ನೆನಪು ಮಾಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ 17ನೇ ಕೀರ್ತನೆಯನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೊಡ್ಡ ಅಪಾಯದಲ್ಲಿದ್ದಾಗ ದಾವೀದನ ಪ್ರಾರ್ಥನೆ ಎಂಬುದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಗೆ ದಾವೀದನ ಪ್ರಾರ್ಥನೆ ಎಂಬ ತಲೆಬರಹವಿದೆ. ಅದು ಯಾವಾಗ ಬರೆಯಲ್ಪಟ್ಟಿತು ಎಂಬುದೇ ಪ್ರಶ್ನೆ. ಅವನು ಅರಣ್ಯ ಪ್ರವಾಸಿಯಾಗಿರುವಾಗ ಈ ಪ್ರಾರ್ಥನೆ ಮಾಡಿದಂತೆ ಕಾಣಿಸುತ್ತದೆ. ಸೌಲನು ಅವನ ಜನರು ದಾವೀದನ ಅತೀ ಸಮೀಪಕ್ಕೆ ಬಂದು ಅವನನ್ನು ಹಿಡಿಯುವುದಕ್ಕಿದ್ದಾಗಿನ ಸಮಯವಾಗಿರಬಹುದು. ಇದು ದೇವರ ಮೇಲಿನ ದಾವೀದನ ಭರವಸೆಯನ್ನು ತೋರಿಸುತ್ತದೆ. ಆದರೆ ಅಂತಿಮವಾಗಿ ಅದು ಯೇಸು ಕ್ರಿಸ್ತನ ಕುರಿತು ತಿಳಿಸುತ್ತದೆ. ನಾವು ಇಂತಹ ಪರೀಕ್ಷೆ, ಆತಂಕ ಇಲ್ಲವೇ ಅಪಾಯದ ಸಂದರ್ಭಗಳಲ್ಲಿ ಇರುವಾಗ ಈ ಪ್ರಾರ್ಥನೆ ನಮಗೂ ಅನ್ವಯಿಸುತ್ತದೆ. ಈ ಕೀರ್ತನೆಯನ್ನು ಧ್ಯಾನಿಸುವಾಗ ನಾವು ಪ್ರವಾದನೆಯಲ್ಲಿ ಕ್ರಿಸ್ತನ ಕುರಿತು ತಿಳಿಸುವ ಹೊಸ ಕೀರ್ತನಾ ಸರಣಿಯನ್ನು ಧ್ಯಾನಿಸುತ್ತಿದ್ದೇವೆಂಬುದನ್ನು ನೆನಪಿನಲ್ಲಿಡಿರಿ. ಇದು ಆತನ ಕುರಿತಾದ ಪುಸ್ತಕವಾಗಿದೆ. ಕೀರ್ತನೆ 17 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನೇ, ನ್ಯಾಯವಾದದ್ದನ್ನು ಆಲೈಸು, ನನ್ನ ಮೊರೆಗೆ ಲಕ್ಷ್ಯವಿಡು, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ಅದು ಕಪಟವಾದ ಬಾಯಿಯಿಂದ ಬಂದದ್ದಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆ ದಾವೀದನದು. ಅವನು ಸೌಲನಿಂದ ಬೆನ್ನಟ್ಟಲ್ಪಟ್ಟು ಪ್ರಾಣಾಪಾಯದಲ್ಲಿರುವಾಗ ಈ ಕೀರ್ತನೆ ಹುಟ್ಟಿರಬಹುದು. ಈ ಪ್ರಾರ್ಥನೆ ಅವನ ಹೃದಯದಿಂದ ಬರುವಂಥದ್ದು. ತಾನು ಏನು ಯೋಚಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ. ಇದರಲ್ಲಿ ಯಾವ ಸೋಗಿನ ವಿಚಾರವೂ ಇರುವುದಿಲ್ಲ. ಅವನು ಕಪಟದ ತುಟಿಗಳಿಂದ ಮಾತನಾಡುತ್ತಿಲ್ಲ. ಅಂದರೆ ಅವನು ಮಾತನಾಡುವುದರಲ್ಲಿ ಯಾವ ಕಪಟವೂ ಇರುವುದಿಲ್ಲ. ಕೀರ್ತನೆ 17 2ನೇ ವಚನ ಹೀಗೆ ಹೇಳುತ್ತದೆ: ನಿನ್ನಿಂದ ನನಗೆ ನ್ಯಾಯವಾದ ತೀರ್ಪು ಉಂಟಾಗಲಿ, ನೀನು ನೀತಿಗನುಸಾರವಾಗಿ ನೋಡುವವನಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಎಲ್ಲವನ್ನೂ ಸರಿದೂಗಿಸುವಂತೆ ಕೇಳಿಕೊಳ್ಳುತ್ತಾನೆ. ನೀನು ನೀತಿಗನುಸಾರವಾಗಿ ನೋಡುವವನಲ್ಲವೇ? ನಿಮ್ಮ ಕುರಿತು ನನಗೆ ತಿಳಿದಿಲ್ಲ, ಆದರೆ ನಾನು ದೇವರಿಂದ ನ್ಯಾಯವನ್ನು ಕೇಳಿಕೊಳ್ಳುತ್ತಿಲ್ಲ, ಕರುಣೆಗಾಗಿ ಬೇಡಿಕೊಳ್ಳುತ್ತಿದ್ದೇನೆ. ದೇವರಿಂದ ನಮ್ಮೆಲ್ಲರಿಗೆ ಅಗತ್ಯವಾಗಿ ಬೇಕಾಗಿರುವುದು ಕರುಣೆಯೇ ಆಗಿದೆ. ಕೀರ್ತನೆ 17 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರೂ, ರಾತ್ರಿ ವೇಳೆ ವಿಚಾರಿಸಿದರೂ, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರೂ, ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ, ನನ್ನ ಬಾಯಲ್ಲಿಯೂ ತಪ್ಪಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ದಾವೀದನನ್ನು ಪರೀಕ್ಷಿಸಿದಾಗ ಅವನಲ್ಲಿ ಏನನ್ನೋ ಕಂಡುಕೊಂಡನು. ನನ್ನನ್ನು ಪರೀಕ್ಷಿಸುವಾಗಲೂ ಆತನು ಏನನ್ನಾದರೂ ಕಂಡುಕೊಳ್ಳುತ್ತಾನೆ. ನಿನ್ನ ಕುರಿತು ಇದು ಸತ್ಯವಾಗಿರಬಹುದು. ಈ ಮಾತುಗಳು ಮೊದಲಾಗಿ ಕ್ರಿಸ್ತನಿಗೆ ಅನ್ವಯವಾಗುವಂಥವುಗಳು. ಪ್ರೀತಿಯುಳ್ಳ ದೇವಜನರೇ, 1ನೇ ವಚನದಲ್ಲಿ ಕೀರ್ತನೆಗಾರನು ತನ್ನ ಪ್ರಾರ್ಥನೆ ಕಪಟದ ತುಟಿಗಳಿಂದ ಬಂದದ್ದಲ್ಲವೆಂದು ಹೇಳುವಾಗ ಅದು ನಮ್ಮ ಕರ್ತನಾದ ಯೇಸುವಿನ ಪರಿಪೂರ್ಣ ಚಿತ್ರಣವನ್ನು ತೋರಿಸುತ್ತದೆ. ಪೇತ್ರನು ಕರ್ತನ ಕುರಿತು ಹೇಳುತ್ತಾನೆ. ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನದಲ್ಲಿ, ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಎಂಬುದಾಗಿ. ಆತನ ಕುರಿತು ಪೇತ್ರನು ಮತ್ತೂ ಹೇಳುತ್ತಾನೆ. ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 23ನೇ ವಚನದಲ್ಲಿ,
ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು ಎಂಬುದಾಗಿ. ಕೀರ್ತನೆ 17:4 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನಂತೂ ಲೋಕ ವ್ಯವಹಾರಗಳಲ್ಲಿ ಬಲಾತ್ಕಾರಿಗಳಂತೆ ನಡೆಯದೆ ನಿನ್ನ ಮಾತನ್ನೇ ಅನುಸರಿಸಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬಲಾತ್ಕಾರಿ ಅಂದರೆ ಸೈತಾನನು. ಅವನು ಲೋಕದಲ್ಲಿರುವುದರಿಂದ ಪ್ರತಿಯೊಬ್ಬ ದೇವರ ಮಗುವು ಎಚ್ಚರದಿಂದಿರತಕ್ಕದ್ದು. ದಾವೀದನು ವೈರಿಯ ಪ್ರದೇಶದೊಳಗಿದ್ದನು. ಸೌಲನಿಂದ ಅಡಗಿಕೊಳ್ಳುವಾಗ ಅವನು ಇದನ್ನು ತಿಳಿದಿದ್ದನು. ನಾವು ಕೂಡ ವೈರಿಯ ಪ್ರದೇಶದಲ್ಲಿ ಇದ್ದೇವೆ. ಈ ಲೋಕವು ಸೈತಾನನ ವಶದಲ್ಲಿದೆ. ಪೆರ್ಗಮದ ಸಭೆಗೆ ಕರ್ತನು ಹೇಳಿದ್ದಾನೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಪ್ರಕಟಣೆ 2:13. ನೀನು ಎಲ್ಲಿ ವಾಸ ಮಾಡುತ್ತೀಯೋ ನನಗೆ ತಿಳಿದಿಲ್ಲ, ಆದರೆ ಸೈತಾನನ ಸಿಂಹಾಸನವು ದೂರದಲ್ಲಿದೆ ಎಂದು ಅನೇಕರು ಭಾವಿಸುತ್ತಾರೆ. ಪ್ರಿಯರೇ, ನಮ್ಮಂತೆ ಕರ್ತನು ಸೈತಾನನ ಉರುಳಿಗೆ ಸಿಕ್ಕಲಿಲ್ಲ. ಮುಂದಕ್ಕೆ ನೋಡೋಣ. ಕೀರ್ತನೆ 17:5-6 ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನಿನ್ನ ಮಾರ್ಗದಲ್ಲೇ ಹೆಜ್ಜೆಯಿಟ್ಟು ನಡೆಯುತ್ತಾ ಇದ್ದೇನೆ, ನನ್ನ ಕಾಲು ಜಾರಲಿಲ್ಲ. ದೇವರೇ, ನನಗೆ ಸದುತ್ತರವನ್ನು ದಯಪಾಲಿಸುವಿಯೆಂದು ಮೊರೆಯಿಡುತ್ತೇನೆ, ಕಿವಿಗೊಟ್ಟು ಕೇಳು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಡೆಲಾಟ್ಸ್ರವರು 6 ಹೀಗೆ ಭಾಷಾಂತರಿಸಿದ್ದಾರೆ. ನಿನ್ನನ್ನು ನಾನು ಕರೆಯುವನಾಗಿರುವಾಗ ನೀನು ನನ್ನನ್ನು ಕೇಳುತ್ತೀ ಎಂದು. ಪ್ರಿಯರೇ, ತನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆಂದು ದಾವೀದನಿಗೆ ತಿಳಿದಿತ್ತು. ಕರ್ತನಾದ ಯೇಸು ಕ್ರಿಸ್ತನು ತನ್ನವರೊಂದಿಗೆ ತನ್ನನ್ನು ಒಂದಾಗಿ ಮಾಡಿಕೊಂಡಿದ್ದನು. ಆತನು ಪ್ರಾರ್ಥಿಸಿದಾಗ ದೇವರು ಕೇಳುತ್ತಿದ್ದನು. ನಾವು ಸಂಕಷ್ಟದಲ್ಲಿರುವಾಗ ಪ್ರಾರ್ಥಿಸಿದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ನಮಗೆ ತಿಳಿದದೆ. ಕೀರ್ತನೆ 17:7-9 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಭುಜಬಲವನ್ನು ಪ್ರಯೋಗಿಸಿ ಶರಣಾಗತರನ್ನು ವಿರೋಧಿಗಳಿಂದ ರಕ್ಷಿಸುವಾತನೇ, ನಿನ್ನ ಪ್ರೀತಿಯನ್ನು ವಿಶೇಷವಾಗಿ ತೋರಿಸು. ನನ್ನನ್ನು ಸುತ್ತಿಕೊಂಡು ಬಾಧಿಸುತ್ತಿರುವ ದುಷ್ಟರಿಂದಲೂ ಪ್ರಾಣವೈರಿಗಳಿಂದಲೂ ತಪ್ಪಿಸಿ ನಿನ್ನ ರೆಕ್ಕೆಗಳ ಮರೆಯಲಿಟ್ಟುಕೊಂಡು ನನ್ನನ್ನು ಕಾಯಿ, ಕಣ್ಣುಗುಡ್ಡಿನಂತೆಯೇ ಕಾಪಾಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ವರ್ಷಗಳ ಹಿಂದೆ ಇಸ್ರಾಯೇಲ್ಯರ ವಿಚಾರದಲ್ಲಿ ದೇವರು ಇದೇ ಮಾತನ್ನು ನುಡಿದಿದ್ದಾನೆ. ವಿಮೋಚನೆಕಾಂಡ ಪುಸ್ತಕ 19:4 ಹೀಗೆ ಹೇಳುತ್ತದೆ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ಆತನು ಎಲ್ಲಿ ಇರಿಸಿದ್ದಾನೆ ಎನ್ನುವುದರ ಚಿತ್ರಣ ಇದಾಗಿದೆ. ಆತನ ರೆಕ್ಕೆಗಳ ಮರೆಯಲ್ಲಿ ಅನೇಕ ವರ್ಷಗಳ ಬಳಿಕ ಕರ್ತನು ಯೆರೂಸಲೇಮಿನ ಕುರಿತು ಹೀಗೆ ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 23:27 ಹೀಗೆ ಹೇಳುತ್ತದೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರೆಕ್ಕೆಗಳ ಕೆಳಗೆ ಎಂಬುದನ್ನು ಗಮನಿಸಿರಿ. ದಾವೀದನು ನಮಗೆ ಈ ಚಿತ್ರಣವನ್ನು ತೋರಿಸಿದ್ದಾನೆ. ಕೀರ್ತನೆ 17:10-12 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರು ತಮ್ಮ ಹೃದಯವನ್ನು ಬಿಗಿ ಮಾಡಿದ್ದಾರೆ, ಅಹಂಕಾರದಿಂದ ಮಾತಾಡುತ್ತಾರೆ. ನಾವು ಎಲ್ಲಿ ಕಾಲಿಟ್ಟರೂ ಅಲ್ಲೆಲ್ಲ ನಮ್ಮನ್ನು ಸುತ್ತಿಕೊಳ್ಳುತ್ತಾರೆ. ನಮ್ಮನ್ನು ನೆಲಕ್ಕೆ ಹಾಕಬೇಕೆಂದು ಸಮಯ ನೋಡುತ್ತಾರೆ. ನನ್ನ ಶತ್ರುವು ಸೀಳಿ ಬಿಡಲಾಸಿಸುವ ಸಿಂಹದಂತೆಯೂ ಮರೆಯಲ್ಲಿ ಹೊಂಚು ಹಾಕಿರುವ ಪ್ರಾಯದ ಸಿಂಹದಂತೆಯೂ ಇದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ದೇವರಿಗೆ ಮೊರೆಯಿಡುತ್ತಿದ್ದಾನೆ. ದೇವರು ತನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆಂದು ಅವನಿಗೆ ಗೊತ್ತಿತ್ತು. ಮುಂದಕ್ಕೆ ನೋಡೋಣ. ಕೀರ್ತನೆ 17:13-15 ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನೇ, ನೀನು ಅವನಿಗೆ ಎದುರಾಗಿ ನಿಂತು ಅವನನ್ನು ಕೆಡವಿಬಿಡು. ನಿನ್ನ ಕತ್ತಿಯಿಂದ ನನ್ನ ಪ್ರಾಣವನ್ನು ದುಷ್ಟರಿಗೆ ತಪ್ಪಿಸಿ ಕಾಪಾಡು. ಯೆಹೋವನೇ, ಇಹಲೋಕವೇ ತಮ್ಮ ಪಾಲೆಂದು ನಂಬಿದ ನರರಿಗೆ ಸಿಕ್ಕದಂತೆ ನಿನ್ನ ಕೈಯಿಂದ ನನ್ನನ್ನು ತಪ್ಪಿಸು. ನಿನ್ನ ಐಶ್ವರ್ಯದಿಂದ ಅವರ ಹೊಟ್ಟೆಯನ್ನು ತುಂಬಿಸಿದೆಯಲ್ಲ. ಅವರು ಸಂತಾನ ವೃದ್ಧಿ ಹೊಂದಿ
ಮಿಕ್ಕ ಆಸ್ತಿಯನ್ನು ತಮ್ಮ ಮಕ್ಕಳಿಗೆ ಬಿಡುತ್ತಾರೆ. ನಾನಾದರೂ ನಿರಪರಾಧಿಯು, ನಿನ್ನ ಸಾನ್ನಿಧ್ಯವನ್ನು ಸೇರುವೆನು, ಎಚ್ಚೆತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗಿರುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನು ಒಂದು ಗವಿಯಲ್ಲಿ ಅಡಗಿಕೊಂಡಿದ್ದು ತನ್ನನ್ನು ಬಿಡಿಸುವಂತೆ ದೇವರನ್ನು ಬೇಡಿಕೊಳ್ಳುತ್ತಿದ್ದಾನೆ. ದೇವರು ತನ್ನನ್ನು ಬಿಡಿಸುತ್ತಾನೆಂದು, ತಾನು ಒಂದು ದಿನ ದೇವರ ಸನ್ನಿಧಿಯಲ್ಲಿರುತ್ತೇನೆಂದು ದಾವೀದನು ತಿಳಿದಿದ್ದನು. ಆದರೆ ಆ ಸನ್ನಿವೇಶದಲ್ಲಿ ವೈರಿಯು ಬಲಾಢ್ಯನೂ ಶಕ್ತಿಶಾಲಿಯೂ ಆಗಿರುವಂತೆ ಕಾಣುತ್ತದೆ. ಪ್ರಿಯರೇ, ದೇವರ ಮಕ್ಕಳಾಗಿರುವ ನಾವು ನಮಗೆ ವಿರೋಧವಾಗಿರುವ ಲೋಕದ ಕಡೆಗೆ ನೋಡುತ್ತಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಕಷ್ಟಗಳಲ್ಲಿರುವವರಿಗೆ, ಅದರಲ್ಲೂ ಸುತ್ತಲೂ ವೈರಿಗಳು ಮುತ್ತಿದಂತೆ ಇರುವಾಗ ಈ ಕೀರ್ತನೆ ಎಷ್ಟೊಂದು ಸಹಾಯ ಕೊಡುತ್ತದೆ. ದೇವರಿಗಾಗಿ ನಿಲ್ಲುವ ನಮ್ಮಲ್ಲಿ ಹೆಚ್ಚಿನವರಿಗೆ ವೈರಿಗಳಿರುತ್ತಾರೆ. ನಾಯಿಗೆ ನೊಣಗಳು ಕಾಟ ಕೊಡುವಂತೆ ನಮಗೂ ವೈರಿಗಳಿದ್ದಾರೆ. ಇದು ಕ್ರೈಸ್ತ ಜೀವಿತದ ಒಂದು ಭಾಗವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 18ನೇ ಕೀರ್ತನೆಯನ್ನು ಧ್ಯಾನಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸೌಲನ ಕೈಯಿಂದ ದೇವರು ತನ್ನನ್ನು ತಪ್ಪಿಸಿದಾಗ ದಾವೀದನ ಸ್ತುತಿಗೀತೆ ಎಂಬುದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ದಾವೀದನು ಬರೆದ ಇನ್ನೊಂದು ಅದ್ಭುತವಾದ ಕೀರ್ತನೆ. ಅನೇಕ ಸುಧಾರಣಾ ವ್ಯಾಖ್ಯಾನಗಾರರಿಗೆ ಇದರಲ್ಲಿ ಏನೂ ವಿಶೇಷ ಕಾಣಲಿಲ್ಲ. ದಾವೀದನ ಅನುಭವ ಮಾತ್ರ ಇಲ್ಲಿದ್ದು ಅದರ ಕುರಿತು ಕೆಲವು ವಿಶೇಷ ವಿಚಾರಗಳನ್ನು ಹೇಳಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಈ ಅದ್ಭುತವಾದ ಕೀರ್ತನೆಯಲ್ಲಿ ರಾಜಕವಿಯು ತನ್ನ ಜೀವಿತದ ಕೆಲವು ಸಂಗತಿಗಳನ್ನು ಉಲ್ಲೇಖಿಸುತ್ತಾನೆ. ಆತನ ಅದ್ಭುತವಾದ ಬಿಡುಗಡೆಗಳು, ಯೆಹೋವನು ಅವನಿಗೆ ಕೊಡಮಾಡಿದ ಜಯಗಳು, ತನ್ನ ಸ್ವಂತ ಹೃದಯದ ಆಲೋಚನೆಗಳು, ದೇವರ ಕಡೆಗಿನ ತನ್ನ ಪ್ರೀತಿಯ ಸತ್ಯತೆ, ತನ್ನ ಮೇಲೆ ಪರಿಣಾಮ ಬೀರಿದ ಅವುಗಳ ಯಥಾರ್ಥತೆ, ಇವುಗಳನ್ನು ಈ ಏಕತಾನತೆಯ ಜೀವಿತವಿಡೀ ಸಿಂಹಾಸನವೇರುವ ಮೊದಲು ಸೌಲನಿಂದ ಬೆನ್ನಟ್ಟಲ್ಪಟ್ಟಿದ್ದು, ಅರಸನಾದ ಮೇಲೂ ವೈರಿಗಳಿಂದ ಸತತವಾಗಿ ಕಿರುಕುಳಕ್ಕೊಳಗಾದದ್ದು, ಅವನ ಅಧಿಕಾರವನ್ನು ಪ್ರಶ್ನಿಸಿದ್ದು, ಅವನು ಜನರನ್ನು ತಮ್ಮ ಕಡೆಗೆ ಒಲಿಸಿಕೊಳ್ಳಲು ಯತ್ನಿಸಿದ್ದು, ಸ್ವಂತ ಮಗನಿಂದ ಪ್ರಾಣ ಉಳಿಸಿಕೊಳ್ಳಲಿಕ್ಕಾಗಿ ಓಡಿದ್ದು, ಹೊರಗಿನ ದೇಶಗಳೊಂದಿಗೆ ದೀರ್ಘವಾದ ಹಾಗೂ ಕಠಿಣ ಯುದ್ಧಗಳಲ್ಲಿ ತೊಡಗಿದ್ದು, ಇವೆಲ್ಲದರ ಮಧ್ಯೆ ಒಂದು ಸಂಗತಿ ಅವನನ್ನು ಬಿಟ್ಟಿರಲಿಲ್ಲ. ಅದು ಯೆಹೋವನ ಪ್ರೀತಿ ಹಾಗೂ ಪ್ರಸನ್ನತೆ. ಆತನ ಸಹಾಯದಿಂದ ಪ್ರತಿಯೊಬ್ಬ ವೈರಿಯನ್ನು ಅವನು ಜಯಿಸಿದನು. ಈಗ ತನ್ನ ಮುದಿಪ್ರಾಯದಲ್ಲಿ ಕಳೆದ ದಿನಗಳಿಗಾಗಿ ತುಂಬು ಹೃದಯದ ಕೃತಜ್ಞತೆಯೊಂದಿಗೆ ತನ್ನ ಜೀವದೊಡೆಯನಿಗೆ ಈ ವಿಶೇಷ ಸ್ತೋತ್ರದ ಗೀತವನ್ನು ಹಾಡುತ್ತಾನೆ. ಒಬ್ಬರು ಈ ಕೀರ್ತನೆಗೆ ಈ ತಲೆಬರಹ ಕೊಟ್ಟಿದ್ದಾರೆ. ಅದೇನೆಂದರೆ, ಮರಣದ ಬಾಯಿಂದ ನೇರವಾಗಿ ಯೆಹೋವನ ಸಿಂಹಾಸನಕ್ಕೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರೀತಿಯ ಕುರಿತಾಗಿ ಈ ದಿನಗಳಲ್ಲಿ ತುಂಬ ಹೇಳಲ್ಪಡುತ್ತದೆ. ಈ ಪ್ರೀತಿಯ ಪ್ರಸ್ತಾಪವು ಹಳೆ ಒಡಂಬಡಿಕೆಗೆ ಅಪರಿಚಿತವಾದದೆಂದು ಅನೇಕರು ನೆನೆಸುತ್ತಾರೆ. ಆದರೆ ಈ ಕೀರ್ತನೆಯು ಹೇಗೆ ಪ್ರಾರಂಭಗೊಳ್ಳುತ್ತದೆ ಎಂದು ನೋಡಿರಿ. ಕೀರ್ತನೆ 18 1ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನನ್ನು ಪ್ರೀತಿಸುತ್ತೇನೆ ಎಂದು ನೀನು ಹೇಳಿ ಎಷ್ಟು ಕಾಲವಾಯಿತು? ಆತನನ್ನು ಪ್ರೀತಿಸುತ್ತೇನೆ ಎಂದು ನೀನು ಹೇಳುವ ಮಾತು ನೀನು ಮಾಡಬಹುದಾದ ಅತ್ಯಂತ ಅದ್ಭುತ ಕಾರ್ಯವಾಗಿದೆ. ದೇವರು ನಮ್ಮನ್ನು ಪ್ರೀತಿಸಿ ನಮಗೆ ರಕ್ಷಣೆಯನ್ನು ಒದಗಿಸಿರುವುದರಿಂದ ದೇವರಿಗೆ ಸ್ತುತಿ ಹೊರಡುತ್ತದೆ. ಆತನು ನಮ್ಮನ್ನು ಉಳಿಸಿ ಕಾಪಾಡುತ್ತಾನೆ. ಆತನ ಏರ್ಪಾಡಿನಂತೆ ನಮ್ಮ ಮೇಲೆ ಕಣ್ಣಿಡುತ್ತಾನೆ. ಕರ್ತನನ್ನು ನನ್ನ ಬಲ ಎಂಬುದಾಗಿ ಕರೆದಿದ್ದಾನೆ. ಕೀರ್ತನೆ 18 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಯೆಹೋವನನ್ನು ತನ್ನ ಬಲವೂ ಬಂಡೆಯೂ ಕೋಟೆಯೂ ವಿಮೋಚಕನೂ ಆಗಿದ್ದಾನೆಂದು ಹೇಳುತ್ತಾನೆ. ಇದೆಲ್ಲದರಲ್ಲಿ ಆತನು ದಾವೀದನ ರಕ್ಷಕನಾಗಿದ್ದಾನೆ. ಬಳಿಕ ಪುನಃ ಆತನು ತನ್ನ ಬಲವೆಂದು ಹೇಳುತ್ತಾನೆ. ಆತನು ಅವನ ಗುರಾಣಿಯೂ ಕೊಂಬು ದುರ್ಗ ಆಗಿದ್ದಾನೆ. ಆತನು ನನ್ನ ಗುರಾಣಿ, ನನ್ನನ್ನು ಕಾಪಾಡುತ್ತಾನೆ. ಆತನು ನನ್ನ ಕೊಂಬು ಬಲವೂ ಆಗಿದ್ದಾನೆ. ಪ್ರಿಯರೇ, ಆ ದಿನಗಳಲ್ಲಿ ವೇದಿಯ ಮೇಲಣ ಕೊಂಬುಗಳನ್ನು ಒಬ್ಬನು ಹಿಡುಕೊಂಡರೆ ಅವನು ಹಿಂದಟ್ಟುವವರಿಂದ ಸುರಕ್ಷಿತನಾಗಿರುವನು. ಈ ದಿನಗಳಲ್ಲಿ
ದೇವರನ್ನು ಈ ರೀತಿಯಾಗಿ ನಾವು ಆಶ್ರಯಿಸಿಕೊಳ್ಳಬೇಕು. ನಮ್ಮ ರಕ್ಷಕನಾದ ಕರ್ತನು ಕೊಂಬೂ ಆಗಿದ್ದಾನೆ. ಆತನು ನಮ್ಮ ದುರ್ಗವೂ, ಎತ್ತರವಾದ ದುರ್ಗವೂ, ರಕ್ಷಣೆಗೂ, ಜೀವಿತದ ನೋಟವನ್ನು ನೋಡುವ ಉತ್ತಮ ಸ್ಥಳವೂ ಆಗಿರುತ್ತದೆ. ಇಂಥ ಎತ್ತರವಾದ ದುರ್ಗವು ನಮ್ಮಲ್ಲನೇಕರಿಗೆ ಬೇಕಾಗಿರುತ್ತದೆ. ದೇವರಿಗೆ ಅನೇಕ ಉತ್ತಮವಾದ ಹೆಸರುಗಳು ಕೊಡಲ್ಪಟ್ಟಿವೆ. ಇಲ್ಲಿ ಮನಸ್ಸಿಗೆ ಅತಿ ಹಿತ ಕೊಡುವ ಶಬ್ದ ನನ್ನ ಎಂಬುದಾಗಿದೆ. ದಾವೀದನು ಹೇಳುತ್ತಾನೆ, ಕರ್ತನಾದ ಯೆಹೋವನು ನನ್ನ ಬಂಡೆ, ನನ್ನ ಕೋಟೆ, ನನ್ನ ವಿಮೋಚಕನು ಎಂದು. ದೇವರ ಗುಣಲಕ್ಷಣಗಳ ಕುರಿತು ಮಾತನಾಡಿ ಆತನು ಸರ್ವಶಕ್ತನು ಎಂದು ಹೇಳುವುದು ಸುಲಭ. ಆದರೆ ಆತನು ನನ್ನ ಬಲವಾಗಿದ್ದಾನೆ ಎಂದು ಹೇಳುವುದು ಅತೀ ಪ್ರಾಮುಖ್ಯವಾದದ್ದು. ಕೀರ್ತನೆ 18 3ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನು ಸ್ತೋತ್ರಕ್ಕೆ ಅರ್ಹನು, ಆತನಿಗೆ ನಾನು ಮೊರೆಯಿಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆರಾಧನೆ ಎಂಬ ಪದವು ಹಳೆ ಆಂಗ್ಲ ಪದವಾದ ಯೋಗ್ಯತೆ ಎಂಬ ಮೂಲದಿಂದ ಬರುತ್ತದೆ. ಆರಾಧನೆಯು ಯೋಗ್ಯತೆಯುಳ್ಳವನಿಗೆ ಸಲ್ಲುವಂತಾದು. ದಾವೀದನು ಹೇಳಿದನು, ನಾನು ಯೆಹೋವನಿಗೆ ಮೊರೆಯಿಡಲು ಎಂದು. ಯಾಕೆಂದರೆ ಆತನು ಸ್ತೋತ್ರಕ್ಕೆ ಅರ್ಹನು. ಕೀರ್ತನೆ 18 4ನೇ ವಚನ ಹೀಗೆ ಹೇಳುತ್ತದೆ, ಮೃತ್ಯುಪಾಶಗಳು ನನಗೆ ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಯೂ ಕೀರ್ತನೆಯು ಕರ್ತನಾದ ಯೇಸು ಕ್ರಿಸ್ತನನ್ನು ಸೂಚಿಸುತ್ತದೆ. ಈ ಕೀರ್ತನೆಯನ್ನು ಹಾಡುವಾಗಲೆಲ್ಲ ಸತ್ತರೊಳಗಿಂದ ಎದ್ದು ಬಂದ ರಕ್ಷಕನನ್ನು ನೆನಪು ಮಾಡಿಕೊಂಡು ಹಾಡುವ ಈ ರೀತಿಯ ಯೋಚನೆ ನಮ್ಮನ್ನು ಖಂಡಿತವಾಗಿಯೂ ಕೃತಜ್ಞತೆ ಹಾಗೂ ಭಕ್ತಿಯುಳ್ಳವರನ್ನಾಗಿ ಮಾಡುತ್ತದೆ. ಎಂಥ ಚಿತ್ರಣ ನೋಡಿರಿ! ಈ ಕೀರ್ತನೆಯನ್ನು ರಕ್ಷಕನೊಂದಿಗೆ ಸೇರಿಕೊಂಡು ಆಡಬಹುದು. ಈಗ ದಾವೀದನು ತನ್ನ ಅನುಭವಗಳನ್ನು ಪುನಃ ನೆನಪಿಸಿಕೊಳ್ಳುವಾಗ ಅವನ ಹಾಡನ್ನು ಕೇಳುವ ಮತ್ತು ದಾವೀದನ ಜೀವಿತದ ಸಂಕ್ಷಿಪ್ತ ಪರಿಚಯ ನಮಗೆ ಇದರಿಂದ ಆಗುತ್ತದೆ. ಹಾಗೆಯೇ ಕರ್ತನಾದ ಯೇಸುವಿನ ಜೀವಿತದ ಚಿತ್ರವನ್ನೂ ಕೊಡುತ್ತದೆ. ಆತನು ಹೇಳಿದ್ದಾನೆ, ಮರಣ ಪಾಶಗಳು ನನ್ನನ್ನು ಸುತ್ತುವರಿದವು, ನಾಶ ಪ್ರವಾಹವು ನನ್ನನ್ನು ನಡಗಿಸಿತು ಎಂದು. ಕೀರ್ತನೆ 18 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು, ಮರಣಕರವಾದ ಉರುಳುಗಳು ನನ್ನೆದುರಿನಲ್ಲಿದ್ದವು. ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಪುನಃ ನನ್ನ ದೇವರನ್ನು ಎಂದಿರುವುದನ್ನು ಗಮನಿಸಿರಿ. ಆಗ ಏನಾಯಿತು? ದೇವರು ಪ್ರತಿಕ್ರಿಯೆ ತೋರಿಸಿದನು. ಕರ್ತನಾದ ಯೇಸು ಸಮಾಧಿಯಿಂದ ಎದ್ದು ಬಂದಾಗ ಏನಾಯಿತು? ದೇವರು ಪ್ರತಿಕ್ರಿಯೆ ತೋರಿಸಿದನು. ಮುಂದಿನ ಕೆಲವು ವಚನಗಳಲ್ಲಿ ಅದನ್ನು ನೋಡುತ್ತೇವೆ. ಮುಂದಿನ ವಚನಗಳಲ್ಲಿ ಪ್ರಥಮ ವಿಭಕ್ತಿಯು ತೃತೀಯ ವಿಭಕ್ತಿಗೆ ಬದಲಾಗಿದೆ. ಯಾಕೆಂದರೆ ಅದು ಕರ್ತನಿಗೆ ಸಂಬಂಧಿಸಿದ್ದಾಗಿದೆ. ಕೀರ್ತನೆ 18 7ನೇ ವಚನ ಹೀಗೆ ಹೇಳುತ್ತದೆ, ಆಗ ಆತನಿಗೆ ಸಿಟ್ಟೇರಿದ್ದರಿಂದ ಭೂಮಿಯು ಗಡಗಡನೆ ಕಂಪಿಸಿತು, ಪರ್ವತಗಳ ಬುಡಗಳು ನಡುಗಿ ಕದಲಿದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಾಪಿ ಮಾನವನು ತನ್ನ ಮಗನಿಗೆ ಮಾಡಿದ್ದನ್ನು ಕಂಡು ಆತನಿಗೆ ಸಿಟ್ಟೇರಿತು. ಸಮಾಧಿಗೆ ಮುಚ್ಚಿದ್ದ ಕಲ್ಲು ಉರುಳಿಸಲ್ಪಟ್ಟಾಗ ಭೂಕಂಪ ಉಂಟಾಯಿತು ಎಂದು ಸುವಾರ್ತೆಗಳಲ್ಲಿ ಬರೆದಿದೆ. ಪರಲೋಕದಲ್ಲಿ ಬೇರೇನು ಸಂಭವಿಸಿತೆಂದು ನಮಗೆ ತಿಳಿದಿಲ್ಲ. ಕೀರ್ತನೆ 18 8ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನ ಮೂಗಿನಿಂದ ಹೊಗೆಯು ಬಂತು, ಆತನ ಬಾಯಿಯಿಂದ ಅಗ್ನಿಜ್ವಾಲೆ ಹೊರಟು ಸಿಕ್ಕಿದ್ದೆಲ್ಲವನ್ನು ದಹಿಸಿ ಕೆಂಡವನ್ನಾಗಿ ಮಾಡಿತು. ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು, ಆತನ ಪಾದಗಳ ಕೆಳಗೆ ಕಾರ್ಗತ್ತಲು ಇತ್ತು. ಕೆರೂಬಿ ವಾಹನನಾಗಿ ಹಾರಿ ವಾಯುವೇ ಆತನ ರೆಕ್ಕೆಗಳೋ ಎಂಬಂತೆ ಇಳಿದು ಬಂದನು. ಕತ್ತಲನ್ನು ತನ್ನ ಸುತ್ತಲೂ ಗುಡಾರದಂತೆ ಕವಿಸಿಕೊಂಡು ಜಲಮಯವಾಗಿರುವ ನೀಲ ಮೇಘಗಳ ಮಧ್ಯದಲ್ಲಿ ಮರೆಯಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಕ್ರೂಜಿಗೆ ಹಾಕಲ್ಪಟ್ಟಾಗ ಕತ್ತಲು ಕವಿಯಿತು. ಇದನ್ನೆಲ್ಲ ಯಾರು ಮಾಡಿದರು? ಕೀರ್ತನೆ 18 13ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನು ಆಕಾಶದಲ್ಲಿ ಗುಡುಗಿದನು, ಪರಾತ್ಮರನು ಧ್ವನಿ ಕೊಟ್ಟನು, ಇಗೋ ಕಲ್ಮಳೆಯು ಉರಿಗೆಂಡಗಳು ಎಂಬುದಾಗಿ. ಪ್ರಿಯರೇ, ಈ ಕೀರ್ತನೆಯು ನನ್ನ ಎಂಬ ಸರ್ವನಾಮದೊಂದಿಗೆ ಆರಂಭವಾಯಿತು. ವಚನ 7ರಲ್ಲಿ ಅದು ಬದಲಾಯಿತು.
ದೇವರು ಏನನ್ನು ಮಾಡಿದನು ಎಂಬುದಾಗಿ ತಿಳಿಸಿತು. ಈ ಮುಂದಿನ ವಚನದಲ್ಲಿ ಆತನು, ನಾನು ಎಂಬ ಪದಗಳು ಉಪಯೋಗವಾಗಿವೆ. ವ್ಯಾಕರಣ ಪ್ರಕಾರ ಅದು ಸರಿ ಇರಲಿಕ್ಕಿಲ್ಲ, ಆದರೆ ಹಾಗೆ ಬರೆದಿದೆ. ಕೀರ್ತನೆ 18, 14ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ಬಾಣಗಳನ್ನೆಸೆದು ಶತ್ರುಗಳನ್ನು ಚದರಿಸಿ ಬಿಟ್ಟನು, ಸಿಡಿಲುಗಳಿಂದ ಕಳವಳಗೊಳಿಸಿದನು. ಆಗ ಯೆಹೋವನೇ, ನಿನ್ನ ಗದರಿಕೆಯಿಂದಲೂ ನಿನ್ನ ಶ್ವಾಸ ಬರದಿಂದಲೂ ಸಮುದ್ರದ ತಳವು ಕಾಣಿಸಿತು, ಭೂಮಂಡಲದ ಅಸ್ಥಿವಾರಗಳು ತೋರಿಬಂದವು. ಆತನು ಮೇಲಣ ಲೋಕದಿಂದ ಕೈಚಾಚಿ ನನ್ನನ್ನು ಹಿಡಿದು ಮಹಾ ಜಲರಾಶಿಗಳೊಳಗಿಂದ ಎಳೆದನು. ನನಗಿಂತ ಬಲಿಷ್ಠರೂ ಪುಷ್ಟರೂ ಆಗಿ ದ್ವೇಷಿಸುತ್ತಿದ್ದ ಶತ್ರುಗಳಿಂದ ನನ್ನನ್ನು ಬಿಡಿಸಿ ರಕ್ಷಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನ ಬಲಿಷ್ಠ ಶತ್ರುಗಳಿಂದ ನನ್ನನ್ನು ಬಿಡಿಸಿ ರಕ್ಷಿಸಿದನು. ದೇವರೊಂದಿಗೆ ನನಗೆ ನಿನಗೆ ವೈಯಕ್ತಿಕವಾದ ನೇರ ಸಂಬಂಧವಿರಬೇಕಾದದ್ದು ಎಷ್ಟು ಅವಶ್ಯ. ನಾವು ಆತನ ಸಮೀಪ ಬರೋಣ. ಆತನು ಶತ್ರುಗಳಿಂದ ನನ್ನನ್ನು ಬಿಡಿಸಿದ್ದಾನೆ. ಈ ದಿನ ನಿನಗೆ ಸಹಾಯದ ಅಗತ್ಯವಿದೆಯೋ? ನಿನಗೊಬ್ಬ ಸಹಭಾಗಿಯೂ ಬೇಕಾಗಿದ್ದಾನೋ? ನಾನು ಒಬ್ಬನನ್ನು ನಿನಗೆ ತೋರಿಸುತ್ತೇನೆ. ಆತನು ನಿನ್ನನ್ನೆಂದಿಗೂ ಬಿಟ್ಟು ಹೋಗನು, ನಿನ್ನನ್ನೆಂದಿಗೂ ಒಂಟಿಯಾಗಿ ಬಿಡಲಾರನು, ನಿನ್ನನ್ನು ಕೈಬಿಡನು. ಇಗೋ, ನಾನು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರುತ್ತೇನೆ ಎಂದು ಆತನು ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಈ ಕಾರಣದಿಂದಲೇ ನಾನು ಬೇರೆಲ್ಲರಿಗಿಂತಲೂ ಹೆಚ್ಚಾಗಿ ಆತನನ್ನೇ ಆತುಕೊಂಡಿದ್ದೇನೆ. ನೀನು ಕೂಡ ಈ ಕಾರಣದಿಂದಾಗಿಯೇ ಬೇರಾವ ಮನುಷ್ಯನನ್ನು ಆಧಾರ ಮಾಡಿಕೊಳ್ಳದೆ ಈತನನ್ನೇ ಆಧಾರ ಮಾಡಿಕೊಳ್ಳುವುದು ಒಳ್ಳೆಯದು. ಕೀರ್ತನೆ 118:8 ಹೇಳುತ್ತದೆ, ಮಾನವನಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ. ಕೀರ್ತನೆ 18:48ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಶತ್ರುಗಳಿಂದ ನನ್ನನ್ನು ಬಿಡಿಸುವಾತನೇ, ನೀನು ನನ್ನನ್ನು ನನ್ನ ಎದುರಾಳಿಗಳಿಗೆ ತಪ್ಪಿಸಿ ಉನ್ನತಪಡಿಸುತ್ತಿ, ಬಲಾತ್ಕಾರಿಗಳಿಂದ ನನ್ನನ್ನು ರಕ್ಷಿಸುತ್ತಿ ಎಂಬುದಾಗಿ. ಪ್ರಿಯರೇ, ಬಲಾತ್ಕಾರಿ ಎಂದರೆ ಸೈತಾನನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೀರ್ತನೆ 18:49 ಮತ್ತು 50ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈ ಕಾರಣದಿಂದ ಯೆಹೋವನೇ, ಅನ್ಯ ಜನಗಳ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು, ನಿನ್ನ ನಾಮವನ್ನು ಸಂಕೀರ್ತಿಸುವೆನು. ಆತನು ತಾನು ನೇಮಿಸಿದ ಅರಸನಿಗೋಸ್ಕರ ವಿಶೇಷ ರಕ್ಷಣೆಯನ್ನು ದಯಪಾಲಿಸುವನಾಗಿದ್ದಾನೆ. ತಾನು ಅಭಿಷೇಕಿಸಿದ ದಾವೀದನಿಗೂ ಅವನ ಸಂತತಿಯವರಿಗೂ ಸದಾಕಾಲ ಕೃಪೆಯನ್ನು ಅನುಗ್ರಹಿಸುವನಾಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಈಗಲೂ ತನ್ನ ಕರುಣೆಯನ್ನು ನಮಗೆ ತೋರಿಸುತ್ತಾನೆ. ಈ ಅದ್ಭುತವಾದ ಕೀರ್ತನೆಯು ದೇವಸ್ತೋತ್ರದೊಂದಿಗೆ ಮುಕ್ತಾಯವಾಗುತ್ತದೆ. ನಿನ್ನ ಬಾಯಿಗಳಲ್ಲಿ, ನಮ್ಮ ಹೃದಯಗಳಲ್ಲಿ, ಜೀವಿತಗಳಲ್ಲಿ ನಮ್ಮ ದೇವರಿಗೆ ಸ್ತುತಿ ಉಂಟಾದರೆ ಎಷ್ಟು ಒಳ್ಳೆಯದು. ಕೀರ್ತನೆ 107:1 ಮತ್ತು 2ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ವಿಮುಕ್ತರು ಸ್ತುತಿ ಮಾಡಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಮುಕ್ತರು ಯೆಹೋವನು ಒಳ್ಳೆಯವನೆಂದು ಹೇಳದಿದ್ದರೆ ಇನ್ನಾರು ಹೇಳಾರು? ವಿಮುಕ್ತರು ಹಾಗೆ ಹಾಡಲೇಬೇಕಾಗಿದೆ. ಇಂತಹ ಕ್ರೈಸ್ತರು ನಮಗೆ ಬೇಕಾಗಿದ್ದಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಕೂಡ ಪಾಪದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗುವಾಗ ನಾವು ಕೂಡ ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂಬುದಾಗಿ ದಿನಾಲೂ ಹಾಡಬೇಕಾಗಿದೆ. ಈ ರೀತಿ ಹಾಡುವುದಕ್ಕೆ ದೇವರು ತಾನೇ ನಮಗೆ ತನ್ನಾತ್ಮನ ಬಲವನ್ನು ಕೊಟ್ಟು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದಾವೀದನ ಜೀವಿತದಲ್ಲಿ ಸುಖ ದುಃಖ ಕಾಲದಲ್ಲಿ ದೇವರನ್ನೇ ಅವನು ಆಶ್ರಯಿಸಿಕೊಂಡು ಪ್ರಾರ್ಥನೆಯ ಬಲದಲ್ಲಿ ಮುಂದೆ ಸಾಗಿದಾಗ ದೇವರು ಅವನನ್ನು ಎಲ್ಲ ಇಕ್ಕಟ್ಟಿನಲ್ಲಿ ಬಿಡಿಸಿದಾಗ ಹೃದಯಪೂರ್ವಕವಾಗಿ ಆತನನ್ನು ಸ್ತುತಿಸುವುದನ್ನು ಕಂಡುಕೊಂಡೆವು. ಆದುದರಿಂದ ನಾವು ಯಾವಾಗಲೂ ಆತನನ್ನು ಸ್ತುತಿಸುತ್ತಾ ಎಡೆಬಿಡದೆ ಪ್ರಾರ್ಥನೆ ಮಾಡುತ್ತಾ ಸ್ಥಿರಚಿತ್ತದಿಂದ ಮುಂದೆ ಮುಂದೆ ಸಾಗೋಣ. ಬನ್ನಿರಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದಲ್ಲಿರುವ ತಂದೆಯ ದೇವರೇ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ.
ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ಬರುವಂಥ ಪ್ರತಿಯೊಂದು ಸನ್ನಿವೇಶಗಳಲ್ಲಿ ದಾವೀದನು ಹೇಗೆ ನಿನ್ನನ್ನೇ ಆಶ್ರಯಿಸಿಕೊಂಡನೋ ಅದೇ ರೀತಿಯಲ್ಲಿ ನಮ್ಮ ಪ್ರಿಯ ವೀಕ್ಷಕ ಬಾಂಧವರು ಕೂಡ ಅವರು ಯೇಸು ಸ್ವಾಮಿಯನ್ನು ಆಶ್ರಯಿಸುವಂತೆ ನೀನೇ ಸಹಾಯಕನಾಗಿದ್ದು ನೀನೇ ರಕ್ಷಣಾ ಬಂಡೆಯಾಗಿದ್ದು ಅವರನ್ನು ನಡೆಸಬೇಕೆಂದು ಬೇಡುತ್ತೇವೆ. ನಿನ್ನಲ್ಲಿ ವಿಶ್ವಾಸಿಸುತ್ತಾ ಮುಂದೆ ಮುಂದೆ ಸಾಗುವಂತೆ ಕೃಪೆ ಮಾಡು. ಅವರ ಪ್ರತಿಯೊಂದು ಅಗತ್ಯತೆಗಳನ್ನು ಪೂರೈಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಆತ್ಮೀಯ ವೀಕ್ಷಕರೇ, ಭಕ್ತನ ಜೀವಿತಕ್ಕೆ ಪ್ರಾರ್ಥನೆ ಬಲವಾದ ಸಾಧನವಾಗಿದೆ. ತಾವೆಲ್ಲರೂ ಪ್ರಾರ್ಥನಾ ವೀರರಾಗಬೇಕು ಎಂಬುದು ನಮ್ಮ ಪ್ರಾರ್ಥನೆಯಾಗಿದೆ. ಆದ್ದರಿಂದ ನಿತ್ಯವೂ ಪ್ರಾರ್ಥಿಸಿರಿ. ಇತರರಿಗೆ ಸಹ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿರಿ. ತಪ್ಪದೆ ಕರೆ ಮಾಡಿರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು.